ಅಂದ್ರೆ ನಿಮ್ಮ ಶಕ್ತಿ ಕುಂದು ಹೋಯ್ತಾ ಅಥವಾ ಯಾಕೆ ನೀವು ಸ್ಟಾಪ್ ಇಲ್ಲ. ಮಾಡಿದ್ರಿ? ಏನಾಯ್ತಂದ್ರೆ ಇಂಡಸ್ಟ್ರಿನೇ ಒಂಥರ ಚಿತ್ರರಂಗನೇ ಬ್ಲಾಕ್ ಆಗೋಯ್ತು. ಆವಾಗ ಪ್ರತಿ ವಾರ ಪ್ರತಿ ಶುಕ್ರವಾರ ಒಂದು ಹಬ್ಬ ತರ ಇರೋದು ಆ ಕಾಲದಲ್ಲಿ. ಇವಾಗ ಶುಕ್ರವಾರ ಬಂದ್ರೆ ಹಬ್ಬ ಅಲ್ಲ, ಯಾವ ರೀತಿ ಆಚೆ ಬಿಡ್ತೀವಿ ಆಚೆ ಬರ್ತೀವಿ ಅನ್ನೋ ನೋವಿನಲ್ಲಿ ನಿರ್ಮಾಪಕ ನಿರ್ದೇಶಕರಿದ್ದಾರೆ. ಅಷ್ಟು ಕಲಾವಿದರಿಲ್ಲ ಇವಾಗ, ಕಡಿಮೆ ಕಲಾವಿದರಿದ್ದಾರೆ. ಆಮೇಲೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಭೂತ ಬಂದ್ಬಿಡ್ತು. ಆ ಭೂತಕ್ಕೆ ಸಿನಿಮಾ ರಂಗನೇ ಮುಚ್ಚೋಯ್ತು ಅಂತ ಹೇಳ್ಬೋದು ನಾವು. ಅವರು ವರ್ಷ ಸಿನಿಮಾ ಮಾಡಲ್ಲ. ಅವರು 5 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಬರೀ ಥಿಯೇಟರ್ ಮೇಂಟೈನ್ ಮಾಡೋದು ಹೆಂಗೆ, ಕಲಾವಿದರು ಬದುಕೋದು ಹೆಂಗೆ, ನಿರ್ದೇಶಕರು ಬದುಕೋದು ಹೆಂಗೆ, ಯಾವ ರೀತಿ ಆಗತ್ತೆ. ಆಮೇಲೆ ಕರೋನಾ ಬಂದ ಮೇಲೆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಎಲ್ಲರೂ. ಎಲ್ಲ ಆ್ಯಪ್ಗಳು ಕರೋನಾ ಬಂದ ಮೇಲೆ ಬಂತು. ಬಿಫೋರ್ ಇರೋ ಆ್ಯಪ್ಗಳು ಅಷ್ಟು ಪ್ರಖ್ಯಾತ ಪಡಲಿಲ್ಲ, ಅವರು ಅಷ್ಟು ಅಡಿಕ್ಟ್ ಆಗಲಿಲ್ಲ. ನಾವು ಕರೋನಾ ಟೈಮ್ನಲ್ಲಿ ಎಲ್ಲರೂ ಈ ಆ್ಯಪ್ಗಳಿಗೆ ಅಭ್ಯಾಸ, ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಜಾನ್ ಆಗ್ಬೋದು, ಏನೇನಿದೆಯೋ ಎಲ್ಲವನ್ನು ಡೇ ಟು ಡೇ ಬರುವಂಥ ಆ್ಯಪ್ಗಳೆಲ್ಲ ಕರೋನಾ ಬಂದ ಮೇಲೆ ಬೆಳಕಿಗೆ ಬಂತು. ಬಿಫೋರ್ ನಮಗೆ ಆ್ಯಪ್ ಇಲ್ಲ, ಟಿವಿ ಮಾತ್ರ ಇರೋದು. ಟಿವಿ ಅವ್ರಿಗೆ ನಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಸಿನಿಮಾ ರಿಲೀಸ್ ಆದ್ಮೇಲೆ 3 ವರ್ಷಕ್ಕೋ 5 ವರ್ಷಕ್ಕೋ ಟೆಲಿಕಾಸ್ಟ್ ಆಗ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಡೋರು ನಾವು. ಇವಾಗ ರಿಲೀಸ್ ದಿನಾನೇ ಆ್ಯಪ್ಗೆ ಬರ್ತಾ ಇದೆ, ಕಳ್ಳ ಆ್ಯಪ್ಗೆ ಬರ್ತಾ ಇದೆ. ಅದು ಆಟೋಮೆಟಿಕ್ ಆಗಿ ಏನಾಗ್ತದೆ ಅಂದ್ರೆ ಇಲ್ಲೂ ನಮ್ಮ ರೆವೆನ್ಯೂ ಎಲ್ಲ ಕಡಿಮೆ ಆಗತ್ತೆ. ಥಿಯೇಟರ್ ಬರೋರು ಕಡಿಮೆ ಆಗಿದ್ದಾರೆ. ಮೊಬೈಲ್ನಲ್ಲಿ ನೋಡೋಣ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತೀವಿ ಇವಾಗ. ಟಿವಿನಲ್ಲಿ ಅಷ್ಟೇ, ಇವಾಗ ಟಿವಿಗಿಂತ ಆ್ಯಪ್ಗಳು ಇವಾಗ ಡಾಮಿನೇಟ್ ಮಾಡ್ತಾ ಇದೆ. ರಿಲೀಸ್ ದಿನ ಅಲ್ಲಿ ಮಾರ್ನಿಂಗ್ ಶೋ ನಡೀತಾ ಇರುತ್ತೆ, ಇಲ್ಲಿ ಮನೇಲಿ ಸಿನಿಮಾ ನೋಡ್ತಾ ಇದ್ದಾರೆ ಇವಾಗ. ಪೈರಸಿ ಅಂದ್ರೆ ಪೈರಸಿ ತರ ಇರಲ್ಲ, ಅದು ಒರಿಜಿನಲ್ ಪ್ರಿಂಟ್ ತರನೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಕಾರಣ ನಾವು ಡೈರೆಕ್ಷನ್ ಮಾಡಬೇಕು ಅನ್ನುವಾಗ ಇವಾಗ ಹೀರೋಗಳು ಎಷ್ಟು ಜನ ಇದ್ದಾರೆ ನಮಗೆ. ಯಶ್ ಅವರು ಆಕಾಶದಲ್ಲಿದ್ದಾರೆ, ಸುದೀಪ್ ಅವರು ಪ್ಯಾನ್ ಇಂಡಿಯಾ ಅಂತ ಆಸೆ ಪಡ್ತಾ ಇದ್ದಾರೆ. ಶ್ರೀಮರಳಿ ಬೇರೆ ಬೇರೆ ಬಡ್ಜೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಕಲಾವಿದರು ಕಡಿಮೆ ಆಗಿದ್ದಾರೆ ಇವಾಗ. ಆಮೇಲೆ ನಿರ್ಮಾಪಕರಿಗೆ ಇವಾಗ ನಾಲೆಡ್ಜ್ ಇಲ್ಲ. ಸಿನಿಮಾ ಮಾಡಕ್ಕೆ ನಿರ್ಮಾಪಕರು ನಾಲೆಡ್ಜ್ ಬೇಕು. ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದ್ದಾರೆ. ಈಗ ನಮಗೊಂದು ಹೊಟ್ಟೆ ನೋವು ಬಂತನ್ನುವಾಗ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಯಾವ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಯಾವ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂತ ತಿಳ್ಕೊಂಡು ಅವ್ರ ಅಪಾಯಿಂಟ್ಮೆಂಟ್ ಕಷ್ಟ ಆದ್ರೂ ರೆಕಮೆಂಡೇಶನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ತೋರಿಸ್ತೀವಿ ನಾವು. ಇದು ಒಂದು ಜೀವನೇ ಅಲ್ವಾ ಸಿನಿಮಾನು. ನಿರ್ಮಾಪಕರ ಜೀವ ಅಲ್ವಾ, ಹಂಚಿಕೆದಾರರ ಜೀವ ಅಲ್ವಾ. ಏನು ಯಾರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಯಾರನ್ನ ಆಯ್ಕೆ ಮಾಡ್ಕೊಂತ ಇದ್ದಾರೆ, ಯಾವ ರೀತಿ ಸಿನಿಮಾ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಒಂದ್ಸಲ. ಆವಾಗ ಎಂತೆಂಥ ರೈಟರ್ಸ್ ಇದ್ದಾರೆ, ಎಂತೆಂಥ ಡೈರೆಕ್ಟರ್ಸ್ ಇದ್ದಾರೆ, ಎಂತೆಂಥ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಇವಾಗ ಯಾರ್ಯಾರು ಬರ್ತಾ ಇದ್ದಾರೆ. ಆವಾಗ ಶಂಕರ್ನಾಕಿ ಒಂದು ಆಡಿಯನ್ಸ್ ಇದ್ದಾರೆ, ಅನಂತನಾಕಿ ಆಡಿಯನ್ಸ್ ಇದ್ದಾರೆ, ಜಗ್ಗೇಶ್ ಆಡಿಯನ್ಸ್ ಇದ್ದಾರೆ, ಕಾಶಿನಾಥ್ ಆಡಿಯನ್ಸ್ ಇದ್ದಾರೆ, ಟೈಗರ್ ಪ್ರಭಾಕರ್ ಆಡಿಯನ್ಸ್ ಇದ್ದಾರೆ, ಅಂಬರೀಷ್ ಅನ್ನಗೆ ಆಡಿಯನ್ಸ್ ಇದ್ದಾರೆ, ವಿಷ್ಣುವರ್ಗೆ ಆಡಿಯನ್ಸ್ ಇದ್ದಾರೆ, ಶಿವರಾಜ್ ಕುಮಾರ್ ಆಡಿಯನ್ಸ್ ಇದ್ದಾರೆ, ರವಿಚಂದ್ರಗೆ ಆಡಿಯನ್ಸ್ ಇದ್ದಾರೆ, ಅನ್ನೋರ್ಗೆ ಆಡಿಯನ್ಸ್ ಇದ್ದಾರೆ. ಒಂದು 20 ಜನ ಇದ್ದಾರೆ ಆ ಕಾಲದಲ್ಲಿ. ಮಾಲಶ್ರೀಗೆ ಎಷ್ಟು ಮಾರ್ಕೆಟ್ ಇರೋದು. ಇವಾಗ ಆ ರೀತಿ ಅವ್ರು ಯಾರಿದ್ದಾರೆ, ಅವರೆಲ್ಲರೂ ವರ್ಷಕ್ಕೆ 2-3 ಸಿನಿಮಾ ಮಾಡೋರು ಆ ಕಾಲದಲ್ಲಿ. ಇವಾಗ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದೊಂದು ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ. ಅಧಪತನದ ಅಂಚಿನಲ್ಲಿದೆ ಸಿನಿಮಾ ಥಿಯೇಟರ್ಗಳು. ಪುನಃ ಆ ಕಾಲ ಬರಬೇಕಂದ್ರೆ ಎಕ್ಸಿಬಿಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಒಂದಾಗಬೇಕು. ನಮ್ಮ ಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ನಮ್ಗೆ ಅಮೌಂಟ್ ಕೊಡೋರು ಸಿನಿಮಾ ಮಾಡಕ್ಕೆ. ರಿಲೀಸ್ ಟೈಮ್ನಲ್ಲಿ ಎಕ್ಸಿಬಿಟರ್ ತಂದು ಡಿಸ್ಟ್ರಿಬ್ಯೂಟರ್ ದುಡ್ಡು ಕೊಡೋರು. ಫೈನಾನ್ಸರ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ 4 ಪಾರ್ಟ್ ಇರೋದು. ಎಲ್ಲ ಶೇರ್ ಮಾಡ್ಕೊಡೋರು. ಇವಾಗ ಶೇರ್ ಮಾಡ್ಕೊಳಕ್ಕೆ ಯಾರು ಇಲ್ಲ. ಇವಾಗ ಓನ್ಲಿ ಪ್ರೊಡ್ಯೂಸರ್. ನಾವೇ ಡಿಸ್ಟ್ರಿಬ್ಯೂಟರ್ ಹುಡ್ಕೋಬೇಕು, ನಾವೇ ಪೋಸ್ಟರ್ ಪ್ರಿಂಟ್ ಮಾಡಬೇಕು, ನಾವೇ ಅನ್ಸೋದಾರ ಪ್ರಯತ್ನ ಮಾಡಬೇಕು, ನಾವೇ ಥಿಯೇಟರ್ಸ್ ಹುಡುಕಬೇಕು, ನಾವೇ ಥಿಯೇಟರ್ಸ್ಗೆ ಅಮೌಂಟ್ ಕಟ್ಟಬೇಕು. ಅದನ್ನು ಒಂದು ವಾರ 8 ಪ್ರತಿ ವಾರ 8 ಸಿನಿಮಾ. ಅಂದ್ರೆ ವಾರ ಮುಗಿ ಮುಂಚೆನೆ 8 ಸಿನಿಮಾ ಭಾನುವಾರ ಅನೌನ್ಸ್ ಮಾಡ್ತಾರೆ. ಇನ್ನು ಸಿನಿಮಾ ನೋಡೋರು ಯಾರಿದ್ದಾರೆ ಇಲ್ಲಿ? ಗ್ಯಾರಂಟಿ ಒಂದು ವಾರಕ್ಕೆ ಬರೋ ಗುರುವಾರ ತೆಗಿಲೇಬೇಕನ್ನೋ ಪರಿಸ್ಥಿತಿ ಬರ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.